ನಮಗ್ ಗೊತ್ತಿಲ್ಲ, ಯಾರೋ ಏನೋ ಒಂದು ಕೊಟ್ರು, ಒಂದು ಬುಕ್ ಕೊಟ್ರು, ಈ ಬುಕ್ ಅಲ್ಲಿ ಇರೋದು ಸತ್ಯಪ್ಪ, ಇದನ್ನೇ ತಿಳ್ಕೊ ಅಂತ ಹೇಳಿದ್ರು. ಹೌದು, ನಾವು ಓದಿದ್ವಿ, ಇದೇ ಸತ್ಯ ಅನ್ಕೊಂಡ್ ಬದುಕ್ತಾ ಇದ್ವಿ. ಆದ್ರೆ ಇನ್ನೊಬ್ರು ಬರ್ತಾರೆ, ಇನ್ನೊಂದು ಬುಕ್ ಕೊಡ್ತಾರೆ, ಇದೇ ಬುಕ್ ಸತ್ಯ ಅಂತ ಹೇಳ್ತಾರೆ. ಆ ಬುಕ್ ಓದ್ತೀವಿ, ಅದೇ ಸತ್ಯ ಅನ್ಕೊಂಡು ಇನ್ನೊಂದು ಪೀಳಿಗೆ ಬದುಕುತ್ತೆ. ಈ ಟೇಪ್ ತರನೇ ನಮ್ಮ ಜೀವನನೂ ಆಗೋಗಿರೋದು. ನಮಸ್ಕಾರ ವೀಕ್ಷಕರೇ, ನಾವು ಯಾವ್ದು ನಂಬಬೇಕು, ಯಾವ್ದು ನಂಬಾರ್ದು ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನು ಬದುಕ್ತಾ ಇರ್ತೀವಿ. ಎಕ್ಸಾಂಪಲ್, ಇಲ್ಲಿ ಒಂದು 3 ಟೇಪ್ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲಾ ಮೆಜರಿಂಗ್ ಟೇಪೆ, ಆದ್ರೆ ಒಂದಕ್ಕೊಂದು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಅಂದ್ರೆ ನಾವು ಅಳತೆ ಮಾಡಿದ್ದೇ ಸರಿ ಅನ್ಕೊಂಡು ನಾವು ಬದುಕ್ಬಿಡ್ತೀವಿ. ಎಕ್ಸಾಂಪಲ್, ಒಂದು ಪೆನ್ನು, ಇದರ ಅಳತೆ ಎಷ್ಟು ಅಂದ್ರೆ, ಒಂದ್ರಲ್ಲಿ ಮೆಜರ್ ಮಾಡಿದ್ರೆ ಇದು 20 ಸೆಂಟಿಮೀಟರ್ ಬರುತ್ತೆ, ಇನ್ನೊಂದ್ರಲ್ಲಿ ಮೆಜರ್ ಮಾಡಿದ್ರೆ 18 ಸೆಂಟಿಮೀಟರ್ ಬರುತ್ತೆ, ಇನ್ನೊಂದ್ರಲ್ಲಿ ಮೆಜರ್ ಮಾಡಿದ್ರೆ 22 ಸೆಂಟಿಮೀಟರ್ ಬರುತ್ತೆ. ಯಾವ್ದು ಸರಿ ಅನ್ನೋ ಗೊಂದಲಕ್ಕೆ ಇವತ್ತು ನಾವು ಈಡಾಗಿರೋದು. ಕಾರಣ ಬಂದು ಟೇಪ್ಗಳು. ಎಲ್ಲಂದ್ರಲ್ಲಿ ಹೊಸ ಹೊಸ ಟೇಪ್ಗಳು ಮಾರ್ತಾ ಇರ್ತಾರೆ, ತಗೊಂಡ್ಬರ್ತೀವಿ, ಮೆಜರ್ ಮಾಡ್ತೀವಿ, ಕಟ್ ಮಾಡ್ತೀವಿ, ಅಸೆಂಬ್ಲಿ ಮಾಡ್ತೀವಿ. ಬಟ್ ನಾವು ಮಾಡಿರೋದು ಸರಿನಾ ಅಂತ ನಾವು ಜಡ್ಜೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ನಾವು ಬದುಕ್ತೇವೆ. ಯಾಕೆ ಅಂದ್ರೆ ಎಷ್ಟೋ ಕಂಪನಿಗಳು ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಇಳಿದಿತ್ತು, ಅವ್ರವ್ರದೇ ಸಿದ್ಧಾಂತದಲ್ಲಿ ಅವ್ರು ಫಾಲೋ ಮಾಡ್ತಾ ಇದ್ದಾವೆ. ಎಕ್ಸಾಂಪಲ್, ಈ ಟೇಪ್ ನ ನೋಡಿ, ಕೊನೆಗೆ ನೋಡಿದ್ರೆ ಇಲ್ಲಿ ಒಂದು 90ಗೆ ಎಂಡ್ ಆಗ್ತಾ ಇದೆ, ಇನ್ನೊಂದು 100ಗೆ ಎಂಡ್ ಆಗ್ತಾ ಇದೆ, ಇನ್ನೊಂದು 125ಗೆ ಎಂಡ್ ಆಗ್ತಾ ಇದೆ. ಅಂದ್ರೆ ಯಾವ್ದು ಸರಿ? ಹತ್ತತ್ರ 20 ಸೆಂಟಿಮೀಟರ್ ವೇರಿಯೇಷನ್. 20 ಸೆಂಟಿಮೀಟರ್ ಅಂದ್ರೆ ಈ ಪೆನ್ನಷ್ಟು ವೇರಿಯೇಷನ್ ಹತ್ತತ್ರ ಒಂದು ಟೇಪ್ಗೂ ಇನ್ನೊಂದು ಟೇಪ್ಗೂ. ಅಂದ್ರೆ ಯಾವ್ದು ಸರಿ, ಯಾವ್ದು ನಾವು ಫಾಲೋ ಮಾಡ್ತಾ ಇದೀವಲ್ಲ, ಇದೇ ಸರಿ ಅನ್ಕೊಂಡು ನಾವು ಸರಿನಾ ಇಲ್ಲ ಟೈಪ್ ಮ್ಯಾನುಫ್ಯಾಕ್ಚರ್ ಮಾಡಿದಾನಲ್ಲ, ಯಾವ 3ರಲ್ಲಿ ಯಾವ್ದು ಸರಿ ಅಂತ ಹೆಂಗೆ ಕನ್ಕ್ಲೂಡ್ ಮಾಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ನಮ್ದು. ಈ ವಿಷಯ ಅಂತ ಅಲ್ಲ, ಎಷ್ಟೋ ವಿಷಯದಲ್ಲಿ ನಾವು ಇದೇ ರೀತಿ ಬದುಕ್ತಾ ಇದ್ದೀವಿ. ಯಾಕೆ ಅಂದ್ರೆ ನಮಗ್ ಗೊತ್ತಿಲ್ಲ, ಯಾರೋ ಏನೋ ಒಂದು ಕೊಟ್ರು, ಒಂದು ಬುಕ್ ಕೊಟ್ರು, ಈ ಬುಕ್ ಅಲ್ಲಿ ಇರೋದು ಸತ್ಯಪ್ಪ, ಇದನ್ನೇ ತಿಳ್ಕೊ ಅಂತ ಹೇಳಿದ್ರು. ಹೌದು, ನಾವು ಓದಿದ್ವಿ, ಇದೇ ಸತ್ಯ ಅನ್ಕೊಂಡ್ ಬದುಕ್ತಾ ಇದ್ವಿ. ಆದ್ರೆ ಇನ್ನೊಬ್ರು ಬರ್ತಾರೆ, ಇನ್ನೊಂದು ಬುಕ್ ಕೊಡ್ತಾರೆ, ಇದೇ ಬುಕ್ ಸತ್ಯ ಅಂತ ಹೇಳ್ತಾರೆ. ಆ ಬುಕ್ ಓದ್ತೀವಿ, ಅದೇ ಸತ್ಯ ಅನ್ಕೊಂಡು ಇನ್ನೊಂದು ಪೀಳಿಗೆ ಬದುಕುತ್ತೆ. ಈ ಟೇಪ್ ತರನೇ ನಮ್ಮ ಜೀವನನೂ ಆಗೋಗಿರೋದು. ಒಬ್ರು ಬಂದು ಒಂದು ಟೇಪ್ ಕೊಟ್ರು, ಇದೇ ಸರಿ ಅಂದ್ರೆ ಆ ಟೇಪ್ ಇಟ್ಕೊಂಡು ನಾವು ಮೆಜರ್ ಮಾಡಿದ್ವಿ, ಒಂದು ಟೇಬಲ್ ಮಾಡ್ಕೊಂಡ್ವಿ, ಬಳಸ್ತಾ ಇದ್ವಿ. ಇನ್ನೊಬ್ರು ಬಂದ್ರು, ಇದು ಮೆಜರ್ಮೆಂಟ್ ತಪ್ಪಿದೆ, ಈ ಟೇಬಲ್ ಇದಕ್ಕಲ್ಲ, ಈಗಲ್ಲ ಅಂತ ಇನ್ನೊಂದು ಮೆಜರ್ಮೆಂಟ್ ಹೇಳೋದು, ಅದಕ್ಕೆ ಆಲ್ಟರ್ ಮಾಡ್ಕೊಳ್ತೀವಿ. ಇನ್ನೊಂದು ಪೀಳಿಗೆ ಬರುತ್ತೆ, ಅದು ಟೇಪನ್ನೇ ತಪ್ಪು, ಇದಲ್ಲ ಹೀಗೆ ಅಂತ ಹೇಳುತ್ತೆ. ಕೊನೆಗೆ ನಾವು ಆಲ್ಟರ್ ಮಾಡ್ಕೊಳ್ತಾ ಇದ್ವಿ. ಯಾವ್ದು ಬೇಡ, ಹೋಗಪ್ಪ, ನಮ್ ಲೈಫ್ ಬೇಡ ಅನ್ನೋ ಲೆವೆಲ್ಗೆ ಬೇಜಾರಾಗುತ್ತೆ. ಎಷ್ಟು ಧರ್ಮಗಳಲ್ಲಿ ಇದು ನಡೀತಾ ಇದೆ, ಎಷ್ಟು ಆಚಾರಗಳಲ್ಲಿ ಇದು ನಡೀತಾ ಇದೆ, ಎಷ್ಟು ವಿಷಯಗಳಲ್ಲಿ ಇದು ನಡೀತಾ ಇದೆ. ಯಾವ್ದು ಸರಿ, ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ. ಇವನ್ ನಾವು ಕೂಡ ಕನ್ಫ್ಯೂಷನ್ ಅಲ್ಲೇ ಬದುಕುವಂತ ಪರಿಸ್ಥಿತಿ. ಯಾಕೆ ಹೇಳದ್ನಲ್ಲ, ವಿಡಿಯೋಗಳು ನೋಡ್ತೀವಿ, ಇದೇ ಸರಿ ಅನ್ಕೊಂಡ್ಬಿಡ್ತೀವಿ. TRPಗೋಸ್ಕರ ಕೆಲವಷ್ಟು ಪಬ್ಲಿಸಿಟಿ ಇರುವಂತ ವಿಡಿಯೋಗಳೆಲ್ಲ ನಮ್ಮ ತಲೆಗೆ ತುಂಬಿಕೊಳ್ತಾ ಅವು ಅದೇ ಸರಿ ಏನೋ ಅನ್ಕೊಂಡ್ಬಿಡ್ತೀವಿ. ಕೆಲವಷ್ಟು ಜನ ಗುರುಗಳು ಹೇಳಿದ್ದೇ ಸರಿ ಅನ್ಕೊಂಡ್ಬಿಡ್ತೀವಿ. ಬಟ್ ಸತ್ಯ ಗೊತ್ತೇ ಆಗೋದಿಲ್ಲ. ಅದೇ ಹೇಳಿದ್ದು, ಈಗ ವಾದಗಳು ನಡೀತಾ ಇದೆ ಅಲ್ಲ, ಎಷ್ಟೋ ವಾದಗಳು ನಡೀತಾ ಇದೆ ಅಲ್ಲಿ. ಮಧ್ವಾಚಾರ್ಯರು ಹೇಳಿದ್ದು ತಪ್ಪು, ರಾಘವೇಂದ್ರ ಸ್ವಾಮೀಜಿಗಳ ಬಗ್ಗೆನೂ ಬಂದ್ಬಿಟ್ರು, ಕೊನೆಗೆ ಇವರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ದು. ಅದೇ ಹೇಳಿದ್ನಲ್ಲ, ಒಂದೊಂದು ವ್ಯಕ್ತಿತ್ವನ ಹಾಳು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ವ್ಯಕ್ತಿಗಳು ವ್ಯಕ್ತಿತ್ವನೇ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ನೋಡಿಲ್ಲ ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದಾರೆ, ಏನ್ ಮಾಡಿದ್ರು ಅಂತ. ಆದ್ರೆ ಇಲ್ಲಿ ಮಾತಾಡ್ತಾ ಇರುವಂತ ಪಂಡಿತರು, ಸೋ ಕಾಲ್ಡ್ ವ್ಯಕ್ತಿತ್ವಗಳನ್ನೇ ಚೇಂಜ್ ಮಾಡ್ಬಿಟ್ರು, ವ್ಯಕ್ತಿಗಳೇ ಸರಿ ಇಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಇವ್ರನ್ನ ನಂಬೇಕಾ, ಇಲ್ಲ ಅವಾಗಿದ್ರಲ್ಲ ಅವ್ರನ್ನ ನಂಬೇಕಾ, ಗೊತ್ತಿಲ್ಲದಿರೋ ಪರಿಸ್ಥಿತಿ. ಯಾಕೆಂದ್ರೆ ನಾನು ಅದೇ ಹೇಳಿದ್ದು, ಟೇಪ್ಗಳೇ ಇಷ್ಟೊಂದು ವೇರಿಯೇಷನ್ ನಮ್ಮ ಲೈಫಲ್ಲಿ ಮಾಡ್ತಾ ಇರುವಾಗ, ಇನ್ನ ಯಾರು ಹೇಳಿದ್ದನ್ನ ಸರಿ ಅಂತ ನಾವು ನಂಬೋಣ, ಯಾವ ಪುಸ್ತಕ ಸರಿ ಅಂತ ನಾವು ನಂಬೋಣ ಅನ್ನೋದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಸತ್ಯ ಹುಡ್ಕೊಂಡು ಹೋಗುವಷ್ಟಿಗೆ ನಮ್ಮ ಆಸೆ ಹೇಳ್ತೇನೆ. ಬಟ್ ಎಲ್ಲದಕ್ಕಿಂತ ಒಂದಿದೆ, ಅದನ್ನ ಫಾಲೋ ಮಾಡು ಅಂತ ಹೇಳ್ತಾರೆ. ಆತ್ಮಗುರು ಅಂತ ಕರೆದ್ರೆ, ಅದಕ್ಕೆ ಆತ್ಮಗುರು ಏನ್ ಮಾಡುತ್ತೆ, ಯಾವ್ದು ಏನಾದ್ರೂ ಹೇಳ್ಕೊಳ್ಳಿ, ನಾನ್ ಸರಿ ಇದೀನ, ಬಟ್ ಇದನ್ನ ಫಾಲೋ ಮಾಡ್ಲಾ, ಅದನ್ನ ಫಾಲೋ ಮಾಡ್ಲಾ, ಈ 3ನೇದು ಫಾಲೋ ಮಾಡ್ಲಾ ಅನ್ನೋದಕ್ಕಿಂತ ನಾನು ಒಳ್ಳೆ ಮಾರ್ಗದಲ್ಲಿದ್ದೀನ, ನಾನ್ ಸರಿ ಇದೀನ, ಅಷ್ಟು ಮಾತ್ರ ಯೋಚನೆ ಮಾಡಿ ಸಾಕು. ಯಾಕೆಂದ್ರೆ ಕನ್ಫ್ಯೂಷನ್ ಅಲ್ಲಿ ಒಬ್ಬೊಬ್ರು ಹೇಳೋ ವಿಷಯಗಳನ್ನ ತಗೊಂಡ್ಬಿಟ್ಟು ಕೊನೆಗೆ ತಪ್ಪಳೇ ಜಾಸ್ತಿ ಆಗೋಗುತ್ತೆ, ಯಾವ್ದು ಸರಿ ಅಂತ ಗೊತ್ತೇ ಆಗೋದಿಲ್ಲ. ಅಂತ ಜೀವನ ಶೈಲಿಗೆ ನಾವು ಹೊರಟೋಗ್ತೀವಿ, ನಮ್ಮ ಪೀಳಿಗೆನೂ ಕರ್ಕೊಂಡು ಹೊರಟೋಗ್ತೀವಿ. ಹೊಸ ಪೀಳಿಗೆ ಇನ್ನ ಮುಂದೆ ಏನೇನ್ ನೋಡ್ಬೇಕಾಗುತ್ತೋ. ಬಟ್ ನಮ್ಮ ಮಧ್ಯೆ ಇರುವಂತ ಕನ್ಫ್ಯೂಷನ್ಗಳು ಈ ತರ ಇದೆ. ಈ ತರದ ಎಷ್ಟೋ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ. ಬುಕ್ಗಳಾಗ್ಬೋದು, ವಿಡಿಯೋಗಳಾಗ್ಬೋದು, ಟೇಪ್ ಆಗ್ಬೋದು, ಎಲ್ಲಾ ಕೂಡ ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾವೆ ಅಷ್ಟೇ. ನಾವು ಅವ್ರು ತೋರಿಸಿದ ದಾರಿನಲ್ಲೇ ಹೋಗ್ತಾ ಇದೇ ಸರಿ ಅನ್ಕೊಂಡ್ ಬದುಕ್ತಾ ಇದೀವಿ. ಯಾವ್ದು ಸರಿಯಾದ ದಾರಿ ಅಂತ ತಿಳ್ಕೊಳ್ಳೋ ಸಮಯನೂ ಬರ್ತಾ ಇಲ್ಲ, ನಮ್ಗೆ ಸಂದರ್ಭನೂ ಬರ್ತಾ ಇಲ್ಲ. ಬಂದ್ರು ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಹೋಗ್ಲಿ ಬಿಡಿ, ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಸರಿಯಾಗಿ ಇದನ್ನ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.